ಈ ನಾಡಿನಲ್ಲಿ ನಕ್ಸಲಿಸಂಗೆ ಜಾಗ ಇಲ್ಲ ಅನ್ನೋದು ಯಾವಾಗ ಕೆಂಪು ಉಗ್ರರಿಗೆ ಗೊತ್ತಾಯಿತು ಅವರು ಸಮಾಜದ ಮುಖ್ಯವಾಹಿನಿಗೆ ಶರಣಾಗತಿ ಬಯಸೋದ್ರ ಮೂಲಕ ಬಂದರು. ಸರ್ಕಾರ ಅವರ ಅಭಿವೃದ್ಧಿಗೆ ಪಣ ಕೂಡ ತೊಡ್ತು. ಸೊ ಇದರ ಪರಿಣಾಮವಾಗಿ ಮಲೆನಾಡಿಗೆ ಆಲ್ಮೋಸ್ಟ್ 7 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಿದೆಯಂತೆ. ಇದರ ಉಪಯೋಗ ಹೇಗಾಗುತ್ತೆ, ಏನು ಅಭಿವೃದ್ಧಿ ಅಂದರೆ ಏನು ಇವ್ರ ಪ್ರಕಾರ, ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯ 7 ಕೋಟಿ ಹಣ ಬಿಡುಗಡೆ ಮಾಡಿದ ಸರ್ಕಾರ. ಕಾಡಂಚಿನ ಕುಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಭಾಗ್ಯ. ಸರ್ಕಾರ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆಂದು ಕಾಫಿನಾಡಿಗೆ 7 ಕೋಟಿ 12 ಲಕ್ಷ ಹಣ ಬಿಡುಗಡೆ ಮಾಡಿದೆ. ನಕ್ಸಲರು ಮಲೆನಾಡ ಅಭಿವೃದ್ಧಿಗಾಗಿ ಹೋರಾಡ್ತಿದ್ದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತೋ ಹಲವೆಡೆ ಇಂದಿಗೂ ಹಾಗೆ ಇದೆ. ಕಾಡಂಚಿನ ಕುಗ್ರಾಮಗಳ ರಸ್ತೆ, ನೀರು, ಕರೆಂಟ್, ಕಾಲು ಸಂಕ ಸೇರಿದಂತೆ ವಿವಿಧ ಸೌಲಭ್ಯ ನೀಡಲು ಸರ್ಕಾರ 7 ಕೋಟಿ ಹಣ ಬಿಡುಗಡೆ ಮಾಡಿದೆ. ಮಲೆನಾಡ ಎಷ್ಟೋ ಗ್ರಾಮಗಳು ಈಗ ರಸ್ತೆ ನೋಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳೇನಿದ್ವು, ಈ ವರ್ಷ ಮಾನ್ಯ ಸರ್ಕಾರದವರು ಬಜೆಟಲ್ಲೇ 12 ಕೋಟಿ ರಿಹ್ಯಾಬಿಲಿಟೇಷನ್ಗೋಸ್ಕರ ಘೋಷಣೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದನೂ ಸಹಿತ ನಾವು 12 ಕೋಟಿಯಷ್ಟು ಮೊತ್ತಕ್ಕೆ ಪ್ರಪೋಸಲ್ನ ಸಲ್ಲಿಸಿದ್ವಿ. ನಮ್ಮ ರಸ್ತೆಗಳಿರ್ಬೋದು, ಕಾಲ್ಸಂಕಗಳಿರ್ಬೋದು, ಈ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯಿತಿ ಯಾರು ಸದಸ್ಯರುಗಳಿದ್ದರು ಅಥವಾ ನಕ್ಸಲ್ ಸರೆಂಡರ್ ಆಗಿದ್ದರು ಅವರನ್ನು ಮಾಹಿತಿ ಪಡೆದು ಈ ಒಂದು ಪ್ರಪೋಸಲ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಇದನ್ನು 2 ಮೀಟಿಂಗ್ಗಳಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಿಸಿದಂತೆ ನಮಗೆ ಈಗ 7.12 ಕೋಟಿಯಷ್ಟು ಹಣನ ಬಿಡುಗಡೆ ಮಾಡಲಿಕ್ಕೆ ಈಗ ಸರ್ಕಾರದ ಆದೇಶ ಆಗಿದೆ. ಇನ್ನು ನಕ್ಸಲರು ಸರ್ಕಾರ ವ್ಯವಸ್ಥೆ ವಿರುದ್ಧ ಹೋರಾಡುತ್ತಿದ್ದಾಗಲೇ ಸರ್ಕಾರ ಕಾಡಂಚಿನ ಕುಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ರೆ ನಕ್ಸಲರು, ಪೊಲೀಸರು, ಮಾಹಿತಿದಾರರ ಹೆಸರಲ್ಲಿ ಜನಸಾಮಾನ್ಯರ್ಯಾರು ಸಾಯ್ತಿರ್ಲಿಲ್ಲ. ಆಗ ಸರ್ಕಾರ ನಕ್ಸಲರ ಹುಡುಕೋದಕ್ಕೆ, ಸಿಕ್ರೆ ಸಾಯಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತು. ಅವರು ಆಚೆ ಬರ್ತೀವಿ ಅಂದಾಗ ಮತ್ತದೇ ಲಕ್ಷ ಹಣ ಕೊಟ್ಟು ಸ್ಟೇ ಫಂಡ್, ಜಮೀನು ಅಂತ ಮತ್ತದೇ ಸರ್ಕಾರದ ಹಣವನ್ನ ಅವರಿಗೆ ಕೊಡ್ತು. ಸರ್ಕಾರಗಳು ಇದೇ ಕೆಲಸ ಅಂದೇ ಮಾಡಿದ್ರೆ ಹಳ್ಳಿಗಳು ಅಭಿವೃದ್ಧಿಯಾಗ್ತಿದ್ವು, ಯಾರೂ ಸಾಯ್ತಿರ್ಲಿಲ್ಲ. ಎಎನ್ಎಫ್ ಸಿಬ್ಬಂದಿಗಳು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಡು ಮೇಡು ಅಲಿಯೋದು ತಪ್ತಿತ್ತು. ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ತುಕೊಂಡಿರೋದು ಸಂತೋಷದ ಸಂಗತಿ. ಈಗಾಗಲೇ 7 ಕೋಟಿ 12 ಲಕ್ಷ ಬಿಡುಗಡೆಯಾಗಿದ್ದು ಸರ್ಕಾರ ಎಲ್ಲೆಲ್ಲಿಗೆ ಏನೇನು ಬೇಕೆಂದು ಡಿಪಿಆರ್ ತಯಾರಿಸಿ ಸರ್ಕಾರದ ಅನುಮೋದನೆಯೊಂದಿಗೆ ಹಳ್ಳಿಗಳ ಅಭಿವೃದ್ಧಿಗೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಶೃಂಗೇರಿ, ಕೊಪ್ಪ ಭಾಗದಲ್ಲಿ ಮತ್ತು ಕಳಸಾ ಭಾಗದಲ್ಲಿ ಏನು ಕಾಲ್ಸಂಕಗಳಿದ್ದು ಮತ್ತು 3 ರಸ್ತೆಗಳು, ಇದಕ್ಕೆ ಈಗ ಸದ್ಯಕ್ಕೆ ನಮಗೆ ಅನುಮೋದನೆ ಸಿಕ್ಕಿದೆ. ನಾವು 1 ವಾರದೊಳಗಡೆ ಲೈನ್ ಎಸ್ಟಿಮೇಟ್ನ ರೆಡಿ ಮಾಡಿ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ಗೆ ನಾವು ಸಿದ್ಧ ಮಾಡಿಕೊಂಡಿದ್ದೇವೆ. ಆ್ಯಕ್ಷನ್ ಪ್ಲ್ಯಾನ್ ಆದ ನಂತರ ಏನು ಟೆಂಡರ್ ಪ್ರಕ್ರಿಯೆ ಇದೆ ಅದು ನಿಯಮಾನುಸಾರ ನಾವು ಫಾಲೋ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಜಿಲ್ಲಾಡಳಿತ ವತಿಯಿಂದ ವಿ ವಿಲ್ ಟೇಕ್ ಆಲ್ ಆ್ಯಕ್ಷನ್. ಬಜೆಟ್ ಘೋಷಣೆನೂ ಸಹಿತ ನಕ್ಸಲ್ ಪೀಡಿತ ಪ್ರದೇಶಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯ ಏನಿತ್ತು ಅದಕ್ಕಂತಲೇ ಇದು ಘೋಷಣೆ ಆಗಿತ್ತು. ಹಾಗಾಗಿ ನಾವು ಸಲ್ಲಿಕೆಯಾಗಿ ಮಾಡಿರೋ ಪ್ರಪೋಸಲ್ಲೂ ಸಹಿತ ಅಲ್ಲಿಯ ಸ್ಥಳೀಯ ಜನರ ಅಭಿಪ್ರಾಯನ ಪಡೆದೇ ಮಾಡಿದ್ವಿ. ಒಟ್ಟಾರೆ ಅಂತೂ ಇಂತೂ ಮಲೆನಾಡ ಕುಗ್ರಾಮ ಹಾಗೂ ಕಾಡಂಚಿನ ಗ್ರಾಮಗಳಿಗೆ ಅಭಿವೃದ್ಧಿ ನೋಡೋ ಭಾಗ್ಯ ಬಂದಿದೆ. 75 ವರ್ಷಗಳ ಬಳಿಕ ಎಷ್ಟೋ ಗ್ರಾಮಗಳು ರಸ್ತೆ, ಕಾಲು ಸಂಕ, ಶುದ್ಧ ನೀರು, ಚರಂಡಿ, ಕರೆಂಟ್ ನೋಡೋ ಭಾಗ್ಯ ಸಿಗಲಿದೆ. ಸರ್ಕಾರ ಇವತ್ತು ಮಾಡೋ ಕೆಲಸವನ್ನ 10 ರಿಂದ 20 ವರ್ಷಗಳ ಹಿಂದೆ ಮಾಡಿದ್ರೆ ಬಹುಶಃ ಮಲೆನಾಡಲ್ಲಿ ನಕ್ಸಲರೇ ಹುಡ್ತಿರ್ಲಿಲ್ಲ ಅನ್ಸುತ್ತೆ. ಸಮಾಜದ ಮುಖ್ಯವಾಹಿನಿಯ ಹೆಸರಲ್ಲಿ ಸರೆಂಡರ್ ಆದವರಿಗೆ ಪುಕ್ಕಟ್ಟೆ ಸರ್ಕಾರದ ಹಣ ನೀಡೋ ಪರಿಸ್ಥಿತಿಯೂ ಬರ್ತಿರ್ಲಿಲ್ಲ ಅನ್ಸುತ್ತೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.